Subscribe our NUK News channel and press the bell icon. ಚಿಕ್ಕೋಡಿ ಲೋಕಸಭೆ ಅಭ್ಯರ್ಥಿ ಅಣ್ಣಾ ಸಾಹೇಬ್ ಜೊಲ್ಲೆ ಶಕ್ತಿ ಪ್ರದರ್ಶನ ಮಾಡಿದರು. ಉಮೇದುವಾರಿಕೆ ಸಲ್ಲಿಸಿದ ದಿನವೇ ಕಾಂಗ್ರೆಸ್ ವಿರುದ್ಧ ಸೆಡ್ಡು ಹೊಡೆದಿದ್ದು ಬಿಜೆಪಿ ಕಾರ್ಯಕರ್ತರ ಬಹಿರಂಗ ಸಮಾವೇಶ ಕೈಪಾಳ್ಯದಲ್ಲಿ ನಡುಕು ಹುಟ್ಟಿಸಿದೆ. ದೇಶಕ್ಕಾಗಿ ಮೋದಿ, ಮೋದಿಗಾಗಿ ಅಣ್ಣಾ ಸಾಹೇಬ್ ಜೊಲ್ಲೆ ಅಂತ ಕೇಸರಿ ನಾಯಕರು ಗಹಳೆ ಮೊಳಗಿಸಿದ್ರು. ಇಷ್ಟಾದರೂ ಬಿಜೆಪಿಯಲ್ಲಿ ಭಿನ್ನಮತ ಸ್ಫೋಟವಾಗಿದೆ. ಪ್ರಕಾಶ್ ಹುಕ್ಕೇರಿ ಮತ್ತು ಅಣ್ಣಾ ಸಾಹೇಬ್ ಜೊಲ್ಲೆ ಒಂದೇ ದಿನ ಇಬ್ಬರು ಘಟಾನುಘಟಿಗಳ ನಾಯಕರುಗಳು ನಾಮಪತ್ರ ಸಲ್ಲಿಸಿದ್ದಾರೆ. ಈ ಕುರಿತು ಒಂದು ಕಂಪ್ಲೀಟ್ ವರದಿ ಇಲ್ಲಿದೆ ನೋಡಿ. ಹೌದು, ಚಿಕ್ಕೋಡಿ ಲೋಕಸಭೆಯಲ್ಲಿ ಚುನಾವಣಾ ಕಾವು ಈಗ ರಂಗೇರಿದೆ. ಬಿಜೆಪಿ ಅಭ್ಯರ್ಥಿ ಅಣ್ಣಾ ಸಾಹೇಬ್ ಜೊಲ್ಲೆ ತಮ್ಮ ಉಮೇದುವಾರಿಕೆ ಸಲ್ಲಿಸಿದ ದಿನವೇ ಜನಶಕ್ತಿ ಪ್ರದರ್ಶಿಸಿದ್ದು ಚಿಕ್ಕೋಡಿಯ ಆರ್ಡಿ ಮೈದಾನದಲ್ಲಿ ಬಿಜೆಪಿ ಕಾರ್ಯಕರ್ತರ ಬಹಿರಂಗ ಸಮಾವೇಶ ನಡೆಸಿದರು. ಸಮಾವೇಶಕ್ಕೆ 30,000ಕ್ಕೂ ಅಧಿಕ ಜನಸ್ತೋಮ ಸಾಕ್ಷಿಯಾಗಿದ್ದು ಇದು ಕಾಂಗ್ರೆಸ್ ಪಾಳ್ಯದಲ್ಲಿ ನಡುಕು ಹುಟ್ಟಿಸಿದೆ. ಸಮಾವೇಶದಲ್ಲಿ ಅಣ್ಣಾ ಸಾಹೇಬ್ ಜೊಲ್ಲೆ ಪರವಾಗಿ ಬಿಜೆಪಿ ರಾಜ್ಯಾಧ್ಯಕ್ಷ BS ಯಡಿಯೂರಪ್ಪ ಭರ್ಜರಿ ಮತಯಾಚನೆ ಮಾಡಿದರಲ್ಲದೆ BSY ದೋಸ್ತಿಗಳ ವಿರುದ್ಧ ವಾಗ್ದಾಳಿ ನಡೆಸಿ ಕರ್ನಾಟಕದಲ್ಲಿ 22 ಸೀಟುಗಳನ್ನು ಗೆಲ್ಲುತ್ತೇವೆ. ಏಪ್ರಿಲ್ 1ರಂದು ಬೆಳಗಾವಿಯಲ್ಲಿ ಸಭೆ ನಡೆಸಲಾಗಿತ್ತು. ರಮೇಶ್ ಕತ್ತಿ ಬಹಿರಂಗ ಸಭೆಗೆ ಗೈರಾದ ವಿಚಾರ ನನಗೆ ಕಾಲ್ ಮಾಡಿ ಬೆಂಗಳೂರಿಗೆ ತೆರಳಿದ್ದಾರೆ. ಸ್ವಾತಂತ್ರ್ಯ ಬಂದ ಇಷ್ಟು ವರ್ಷಗಳ ನಂತರ ಕಾಂಗ್ರೆಸ್ ಕುಸಿಯುತ್ತಿದೆ. ಕಾಂಗ್ರೆಸ್ನವರಿಗೆ ಮೋದಿಯ ಬಗ್ಗೆ ಮಾತನಾಡುವ ಹಕ್ಕಿಲ್ಲ. ದಲಿತರನ್ನ ಕಡೆಗಣಿಸಿದೆ ಕಾಂಗ್ರೆಸ್ ಪಕ್ಷ. ನಂಬಿಕೆ ದ್ರೋಹಕ್ಕೆ ಇರುವ ಇನ್ನೊಂದು ಹೆಸರು ಅಪ್ಪ ಮಕ್ಕಳ ಪಕ್ಷ JDS ಪಕ್ಷ. ಈ ದೇಶದ ಉಳಿವಿಗಾಗಿ ಕಾಂಗ್ರೆಸ್ನ ಮನೆಗೆ ಕಳಿಸಬೇಕಾಗಿದೆ. ಕಾಂಗ್ರೆಸ್ ಮನೆಗಳನ್ನು ಬಿಜೆಪಿ ಮನೆಗಳನ್ನಾಗಿ ಪರಿವರ್ತನೆ ಮಾಡಿ ಎಂದು ಹೇಳಿದ ಯಡಿಯೂರಪ್ಪ, ಕುಮಾರಸ್ವಾಮಿ ಅವರೇ ಲಜ್ಜೆಗೆಟ್ಟ ಆಡಳಿತ ನಡೆಸುತ್ತಿದ್ದೀರಿ. 37 ಸೀಟು ಗೆದ್ದವರು ಆಡಳಿತ ಪಕ್ಷದಲ್ಲಿ, 104 ಸೀಟು ಇದ್ದವರು ವಿರೋಧ ಪಕ್ಷದಲ್ಲಿ. ನನ್ನ ರಕ್ತದಲ್ಲಿ ಬರೆದುಕೊಡುವೆ. ಚಿಕ್ಕೋಡಿ ಭಾಗದ ನೀರಾವರಿ ಯೋಜನೆಗಳಿಗೆ ಆದ್ಯತೆ ಕೊಡುತ್ತೇನೆ ಎಂದು ಭರವಸೆ ಕೊಟ್ಟ ಯಡಿಯೂರಪ್ಪ, ಕುಮಾರಸ್ವಾಮಿ ಅವರು ನಂಬಿಕೆ ದ್ರೋಹವನ್ನ ಮಾಡುತ್ತಿದ್ದಾರೆ. ಮುಗ್ಧ ರೈತರಿಗೆ ರಾಜ್ಯದಲ್ಲಿ 176 ತಾಲೂಕಿನಲ್ಲಿ ಬರಗಾಲ. ಎಲ್ಲಿದ್ದೀರಿ ಕುಮಾರಸ್ವಾಮಿ ಅಂಡ್ ಕಂಪನಿಯ ಮನೆಗೆ ಕಳಿಸಬೇಕು. IT ದಾಳಿ ನಡೆದಾಗ ಕುಮಾರಸ್ವಾಮಿ ಅವರಿಗೆ ಮುಂಚೆನೇ ಗೊತ್ತಿತ್ತು. IT ಅವರು ಬರುವುದಕ್ಕೆ ಮುಂಚೆನೇ ಕಳ್ಳ ಹಣವನ್ನು ಸ್ಥಳಾಂತರ ಮಾಡಿದ್ದೀರಿ. ನಿಮಗೆ ನಾಚಿಕೆ ಆಗಬೇಕು ಎಂದು CM ಕುಮಾರಸ್ವಾಮಿ ಅವರ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ BSY. ಕಾಂಗ್ರೆಸ್ ಮುಕ್ತ ಭಾರತ ಅಂತ ಕರೆ ಕೊಟ್ಟಂತವರು ತಾಯಿ ಪ್ರಧಾನಿ ನರೇಂದ್ರ ಮೋದಿ ಅವರಲ್ಲ, ಮಹಾತ್ಮ ಗಾಂಧೀಜಿಯವರು. ಈ ದೇಶಕ್ಕೆ ಸ್ವಾತಂತ್ರ್ಯ ಬಂತು ಆಗಸ್ಟ್ 15, 1947. ಸ್ವಾತಂತ್ರ್ಯ ಗಳಿಸಿಕೊಟ್ಟಂತಹ ಮಹಾತ್ಮ ಗಾಂಧೀಜಿ ಆ ಕೆಂಪು ಕೋಟೆನಲ್ಲಿ ತ್ರಿವರ್ಣ ಧ್ವಜವನ್ನು ಆರಿಸೋ ಸಂದರ್ಭದಲ್ಲಿ ಇರಲಿಲ್ಲ ತಾಯಿ. ಡೆಲ್ಲಿಯಿಂದ ಬಹುದೂರ ಇದ್ರು. ಬೆಳಿಗ್ಗೆ ಕಾಂಗ್ರೆಸ್ಸಿನ ಮುಖಂಡರು ಹೋದಾಗ ಯಾಕೆ ನೀವು ಬರಲಿಲ್ಲ ರಾಷ್ಟ್ರಧ್ವಜವನ್ನು ಆರಿಸೋ ಸಮಯದಲ್ಲಿ ಅಂತ ಹೇಳಿದಾಗ ತಲೆ ಎತ್ತಿ ಅವರು ಹೇಳಿದಂತ ಒಂದೇ ಮಾತು, ಸ್ವಾತಂತ್ರ್ಯ ಸಂಗ್ರಾಮಕ್ಕಾಗಿ ಕಾಂಗ್ರೆಸ್ ಅನ್ನೋ ಶಬ್ದವನ್ನು ನಾವು ಉಪಯೋಗಿಸಿದ್ದೇವೆ. ಬರೋ ದಿವಸಗಳಲ್ಲಿ ಕಾಂಗ್ರೆಸ್ ದುರುಪಯೋಗ ಮಾಡ್ಕೊಂತೀರಿ ಅನ್ನೋ ಭಯ ನನಗಿದೆ. ಕಾಂಗ್ರೆಸ್ ವಿಸರ್ಜನೆ ಮಾಡಿ ನಿಮಗೆ ಬೇಕಾದ ಹೆಸರಿಟ್ಕೊಳ್ಳಿ ಅಂತ ಅವತ್ತೇ ಮಹಾತ್ಮ ಗಾಂಧೀಜಿಯವರು ಹೇಳಿದ್ರು. ನಾನು ಕೇಳ್ತೇನೆ ಕುಮಾರಸ್ವಾಮಿ ಅವರಿಗೆ, ಅಧಿಕಾರಕ್ಕೆ ಬಂದ 24 ಗಂಟೆನಲ್ಲಿ 46,000 ಕೋಟಿ ರೈತರ ಸಾಲ ಮನ್ನಾ ಮಾಡ್ತೇನೆ ಅಂತ ಸುಳ್ಳು ಹೇಳಿದ್ರಿ. ಸುಳ್ಳು ಭರವಸೆನ ಕೊಟ್ರಿ. 9 ತಿಂಗಳಾಯ್ತು ನೀವು ಆಡಳಿತಕ್ಕೆ ಒಂದು ಸಾಲ ಮನ್ನಾ ಮಾಡೋದು ಕೇವಲ 4,500 ಕೋಟಿ. ನಾನು ಕೇಳ್ತೇನೆ, ಈ ಲಜ್ಜೆಗೆಟ್ಟ ಆಡಳಿತ ನಡೆಸ್ತಾ ಇರುವಂತ ಈ ರಾಜ್ಯದ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರಿಗೆ ಈ ರೀತಿ ಸುಳ್ಳು ಭರವಸೆಯನ್ನು ಕೊಡದೇ ಇದ್ದಿದ್ರೆ 37 ಸೀಟ್ನಲ್ಲಿ ನೀವು 27 ಸೀಟು ಗೆಲ್ತಾ ಇರಲಿಲ್ಲ. ಹೆಂಗಿದೆ ನೋಡಿ ವಿಚಿತ್ರ. 37 ಜನ ಗೆದ್ದಿರುವಂತವ್ರು ಆಡಳಿತ ಪಕ್ಷದಲ್ಲಿ, 104 ಜನ ಗೆದ್ದಿರೋರು ಬಿಜೆಪಿ ವಿರೋಧ ಪಕ್ಷದಲ್ಲಿ. ಕಾಂಗ್ರೆಸ್ನವ್ರು ಗಾಬರಿ ಏನಾಯ್ತು, ಎಲ್ಲಿ ಯಡಿಯೂರಪ್ಪ ಮುಖ್ಯಮಂತ್ರಿ ಆಗ್ತಾನೋ ಬಿಜೆಪಿ ಅಧಿಕಾರಕ್ಕೆ ಬರುತ್ತೋ ಅಂತ ರಾತ್ರೋರಾತ್ರಿ ದೇವೇಗೌಡರನ್ನು ಕಾಲಿಡ್ಕೊಂಡು ಬೆಂಬಲವನ್ನು ಘೋಷಣೆ ಮಾಡಿ ಈಗ ಪಶ್ಚಾತ್ತಾಪ ಪಡ್ತಾ ಇರೋದನ್ನ ಪ್ರತಿನಿತ್ಯ ನೀವು ನೋಡ್ತಾ ಇದ್ದೀರಾ. ಬದಲಾವಣೆ ಆಗುತ್ತೆ. ಯಾವಾಗ 22 ಲೋಕಸಭಾ ಕ್ಷೇತ್ರ ಗೆಲ್ಲಬೇಕು. ಅದೇ ರೀತಿ ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಸಹ ಲಕ್ಷಾಂತರ ಅಂತರದಲ್ಲಿ ಗೆದ್ದಾಗ ಕರ್ನಾಟಕ ರಾಜ್ಯದಲ್ಲಿ ಪರಿವರ್ತನೆ ಆಗುತ್ತೆ. ನಾನು ನಿಮಗೆ ರಕ್ತದಲ್ಲಿ ಬರ್ಕೊಡ್ತೇನೆ. ನಾವು ಇಲ್ಲಿಯ ನೀರಾವರಿ ಯೋಜನೆಗೆ ನಾನು ಆದ್ಯತೆಯನ್ನು ಕೊಡೋನಿದ್ದೇನೆ. ಇವತ್ತು ನಾನು ಕೇಳ್ತೇನೆ ರಾಜ್ಯದ ಮುಖ್ಯಮಂತ್ರಿ ಕುಮಾರಸ್ವಾಮಿಗೆ, ಕಳೆದ 9 ತಿಂಗಳಲ್ಲಿ ನೀರಾವರಿ ಯೋಜನೆ ನೀವು ಕೊಟ್ಟ ಆದ್ಯತೆ ಏನು? ರೈತ ಬೆಳೆದಂತ ಬೆಳೆಗೆ ಒಂದು ವೈಜ್ಞಾನಿಕ ಬೆಲೆ ಕೇಂದ್ರದಲ್ಲಿ ನಿಗದಿ ಮಾಡಿದ್ರು ಖರೀದಿ ಮಾಡಲೇ ಇಲ್ಲ. ನೀರಾವರಿ ಯೋಜನೆಗೆ ಹಣ ಬಿಡುಗಡೆ ಮಾಡಲೇ ಇಲ್ಲ.
ಕೃಷ್ಣೆ ಮೇಲೆ ಆಣೆ ಇಟ್ರೆ ಏನಾಯ್ತು ಸ್ವಾಮಿ? ಪಾದಯಾತ್ರೆ ಮಾಡಿದ್ರಿ, ಆದ್ರೆ ಯಾವುದೇ ಕೆಲಸವನ್ನು ಮಾಡದೇನೆ ನಂಬಿಕೆ ದ್ರೋಹ, ವಿಶ್ವಾಸ ದ್ರೋಹವನ್ನು ಮಾಡಿದ್ರಿ. ಯಾವ ಜಿಲ್ಲೆಗೆ ಹೋಗಿದ್ದೀರಾ? ಜಾನುವಾರುಗಳನ್ನ ಸಿಕ್ಕ ಬೆಲೆಗೆ ಮಾರಾಟ ಮಾಡ್ತಾ ಇದ್ದಾರೆ, ಉದ್ಯೋಗ ಇಲ್ಲದೇನೆ ಕೃಷಿ ಕಾರ್ಮಿಕರು ವಲಸೆ ಹೋಗ್ತಾ ಇದ್ದಾರೆ, ಕುಡಿಯೋ ನೀರಿನ ಹಾಹಾಕಾರ ಇದೆ. ಯಾವುದೇ ಸಮಸ್ಯೆಗೆ ಸ್ಪಂದಿಸ್ತೇನೆ ಬೆಂಗಳೂರಲ್ಲಿ ಕುಂತ್ಕೊಂಡು ಅಪ್ಪ ಮಕ್ಕಳು ಮೊಮ್ಮಕ್ಕಳನ್ನ ಚುನಾವಣೆಯಲ್ಲಿ ಗೆಲ್ಲಿಸೋದ್ರಲ್ಲಿ ತಲ್ಲೀನರಾಗಿರುವಂತ ಈ ಕುಮಾರಸ್ವಾಮಿ ಕಂಪನಿಯನ್ನ ಮನೆಗೆ ಕಳಿಸ್ಬೇಕು. ಅದು ಯಾವಾಗ ಸಾಧ್ಯ ಆಗುತ್ತೆ? ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಗೆದ್ದಾಗ. ಇನ್ನು ಕೇಸರಿ ಸಮಾವೇಶದಲ್ಲಿ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್, ಮಾಜಿ ಡಿಸಿಎಂ ಈಶ್ವರಪ್ಪ, ಪ್ರಭಾಕರ್ ಕೋರೆ, ಮಾಜಿ ಸಚಿವ ಉಮೇಶ್ ಕತ್ತಿ, ಲಕ್ಷ್ಮಣ್ ಸವದಿ, ಮಹಾಂತೇಶ್ ಕವಟಗಿಮಠ್ ಸೇರಿ ಬಿಜೆಪಿ ಹಾಲಿ ಮಾಜಿ ಶಾಸಕರು ಅಣ್ಣಾ ಸಾಹೇಬ್ ಜೊಲ್ಲೆ ಗೆಲ್ಲಿಸುವಂತೆ ಮತದಾರರಲ್ಲಿ ಮನವಿ ಮಾಡಿದರು. ಇನ್ನು ಅಣ್ಣಾ ಸಾಹೇಬ್ ಜೊಲ್ಲೆ ಪರವಾಗಿ ಪುತ್ರ ಬಸವ್ ಪ್ರಸಾದ್ ಜೊಲ್ಲೆ ಮತ್ತು ಪತ್ನಿ ಶಶಿಕಲಾ ಜೊಲ್ಲೆ ಜನಸೇವೆಗಾಗಿ ಮತಯಾಚನೆ ಮಾಡಿದರು. ಇಷ್ಟೆಲ್ಲ ಆದರೂ ಮಾಜಿ ಸಂಸದ ರಮೇಶ್ ಕತ್ತಿ ಮಾತ್ರ ನಾಮಪತ್ರ ಸಲ್ಲಿಸುವಾಗಲೂ ಇರಲಿಲ್ಲ. ಬಳಿಕ ಬಿಜೆಪಿ ಸಮಾವೇಶದಲ್ಲಿ ರಮೇಶ್ ಕತ್ತಿ ಗೈರಾಗಿದ್ದು ಬಿಜೆಪಿಯಲ್ಲಿ ಅಸಮಾಧಾನದ ಹೊಗೆಯಾಡುತ್ತಿದೆ ಎಂಬ ಮಾತುಗಳು ಕೇಳಿಬರುತ್ತಿವೆ. ಇನ್ನು ಸಮಾವೇಶಕ್ಕೂ ಮೊದಲು ಮಾಧ್ಯಮದವರೊಂದಿಗೆ ಮಾತನಾಡಿದ ಕೆಎಸ್ ಈಶ್ವರಪ್ಪ, ಸಮ್ಮಿಶ್ರ ಸರ್ಕಾರದ ವಿರುದ್ಧ ಹರಿಹಾಯ್ದ ಭಾರತೀಯ ಜನತಾ ಪಾರ್ಟಿಯನ್ನು ಮುಸ್ಲಿಂ ಜನಾಂಗದವರು ವಿಶ್ವಾಸಕ್ಕೆ ತಗೊಂಡಾಗ ಮಾತ್ರ ಬಿಜೆಪಿಯಿಂದ ಟಿಕೆಟ್ ಕೊಡಲಾಗುವುದು. ಕಾಂಗ್ರೆಸ್ನವರನ್ನೇ ಮುಸ್ಲಿಂ ಸಮುದಾಯವನ್ನು ನಂಬಿಕೊಂಡಿದ್ದಾರೆ. ಮುಂಬರುವ ದಿನಗಳಲ್ಲಿ ಟಿಕೆಟ್ ಕೊಡುತ್ತೇವೆ ಎಂದರಲ್ಲದೆ ರಾಹುಲ್ ಗಾಂಧಿ ಅಮೇಥಿ ಬಿಟ್ಟು ದಕ್ಷಿಣ ಭಾರತದಲ್ಲಿ ಸ್ಪರ್ಧೆ ಮಾಡುತ್ತಿದ್ದಾರೆ. ಅಮೇಥಿಯಲ್ಲಿ ಸೋಲಿನ ಭಯದಿಂದ ದಕ್ಷಿಣ ಭಾರತದಿಂದ ಕಣಕ್ಕೆ ನಿಲ್ಲುತ್ತಿದ್ದಾರೆ. ಅಮೇಥಿಯಲ್ಲಿ ಹಿಂದೂ ಸಮುದಾಯದ ಜನ ಅವರನ್ನು ತಿರಸ್ಕರಿಸುತ್ತಿದ್ದಾರೆ. ಅಷ್ಟೇ ಅಲ್ಲದೆ ರಾಜ್ಯದಲ್ಲಿ ಬಿಜೆಪಿಯವರು ಆಪರೇಷನ್ ಕಮಲ ಮಾಡಿದ್ದಾರಂತೆ ಕಾಂಗ್ರೆಸ್ನವರು ಹೇಳುತ್ತಾ ಬಂದಿದ್ದಾರೆ. ಅವರ ಪಕ್ಷದ ಶಾಸಕರೇ ಬಾಂಬೆಗೆ ಹೋಗಿದ್ದಾರೆ. ಸಮ್ಮಿಶ್ರ ಸರ್ಕಾರದ ಬಗ್ಗೆ ಕಾಂಗ್ರೆಸ್ ಜೆಡಿಎಸ್ ಶಾಸಕರುಗಳಿಗೆ ಅಸಮಾಧಾನ ಬಗ್ಗೆ ಹೇಳಿದ್ದಾರೆ. ರಾಜ್ಯದಲ್ಲಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ಪಕ್ಷಗಳು ಜಾತಿ ಹೆಸರಲ್ಲಿ ರಾಜಕಾರಣ ಮಾಡುತ್ತಿದ್ದಾರೆ ಎಂದರು. 28 ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಗಳದು ಸ್ಪಷ್ಟವಾಗಿ ಭಾರತೀಯ ಜನತಾ ಪಾರ್ಟಿ ಕ್ಯಾಂಡಿಡೇಟ್ಗಳ ಬಗ್ಗೆ ಅಂತಿಮ ತೀರ್ಮಾನ ತಗೊಂಡಿದ್ದೇವೆ. ಕಾಂಗ್ರೆಸ್ಸು ಜೆಡಿಎಸ್ನಲ್ಲಿ ಇನ್ನೂ ಅನೇಕ ಕಡೆ ಅಭ್ಯರ್ಥಿಗಳನ್ನೇ ತೀರ್ಮಾನ ಮಾಡಿಲ್ಲ. ತೀರ್ಮಾನ ಮಾಡಿದ ಕಡೆ ಸಾಕಷ್ಟು ಗೊಂದಲ. ಇವತ್ತು ಜೆಡಿಎಸ್ನ ಮಂತ್ರಿಗಳು, ಮೈಸೂರಿನ ಮಂತ್ರಿಗಳಾದ GT ದೇವೇಗೌಡರು ಸ್ಪಷ್ಟವಾಗಿ ಹೇಳಿದ್ದಾರೆ, ಎಲ್ಲೆಲ್ಲಿ JDS ನಿಂತಿದ್ದೀವಿ ಅಲ್ಲೆಲ್ಲೂ ಕೂಡ ಕಾಂಗ್ರೆಸ್ ನಮಗೆ ಕೆಲಸ ಮಾಡ್ತಾ ಇಲ್ಲ ಅಂತ. ಹಾಗಾಗಿ ನಾವು ಕಾಂಗ್ರೆಸ್ಸಿಗೆ ಕೆಲಸ ಮಾಡಲ್ಲ ಅನ್ನೋಂಥ ಅಂಶವನ್ನು ಕೂಡ ಅವ್ರು ಹೇಳಿದ್ದಾರೆ. ಈ ರೀತಿ ಮೈತ್ರಿಯಲ್ಲಿ ಈಗಾಗಲೇ ಭಿನ್ನತೆ ಸ್ಪಷ್ಟವಾಗಿ ಬಹಿರಂಗಾಗಿ ಸ್ಫೋಟ ಆಗಿದೆ. ಇನ್ನು ಕಾಂಗ್ರೆಸ್ ಪಕ್ಷದ ಒಳಗಡೆನೂ ಕೂಡ ಆಂತರಿಕವಾಗಿ ಸಾಕಷ್ಟು ಗೊಂದಲಗಳಿದೆ. ಇಂಥ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿಗಳು ಸ್ಪಷ್ಟತೆ ಮಾಡಿಕೊಂಡು ಸುಸಂಘಟಿತವಾದ ಸಂಘಟನೆ ಇಟ್ಕೊಂಡು ನಮ್ಮ ರಾಷ್ಟ್ರೀಯ ನಾಯಕರಾದ ನರೇಂದ್ರ ಮೋದಿ ನೇತೃತ್ವದಲ್ಲಿ ಇಡೀ ರಾಜ್ಯದ ಎಲ್ಲ ಭಾಗದಲ್ಲೂ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಕೆಲಸ ಮಾಡ್ತಾಯಿದ್ದೀವಿ. ನಾವು 20-25 ಸ್ಥಾನವನ್ನು ಗೆಲ್ತೀವಿ ಅನ್ನೋ ವಿಶ್ವಾಸ ನಮಗಿದೆ. ಉತ್ತರನೂ ಕೊಟ್ಟಾಯ್ತು ನೆನ್ನೆನೆ. KS ಈಶ್ವರಪ್ಪ ಕುಡ್ಚಿ ಮತಕ್ಷೇತ್ರದಲ್ಲಿ ಮುಸ್ಲಿಂ ವೋಟ್ಸೇ ಜಾಸ್ತಿ ಇದೆ ಸರ್. ಆಮೇಲೆ ಮುಸ್ಲಿಂ ಕಮ್ಯುನಿಟಿ ಇದಕ್ಕೆ ಟಿಕೆಟ್ ಕೊಟ್ಟಿಲ್ಲ ಅಂತ ಅದ್ರ ಬಗ್ಗೆನೂ ಒಂದು ಮಾಹಿತಿ ಇದೆ. ಭಾರತೀಯ ಜನತಾ ಪಾರ್ಟಿ ಜೊತೆಗೆ ಮುಸಲ್ಮಾನರು ವಿಶ್ವಾಸ ತೊಗೊಂಡ್ರೆ ಆಗ ನಾವು ಮುಸಲ್ಮಾನರಿಗೆ ಟಿಕೆಟ್ ಕೊಡ್ಬೋದು. ನಮ್ಮ ವಿಶ್ವಾಸ ಬರೋ ರೀತಿಯಲ್ಲಿ ಅವ್ರು ನಡ್ಕೊಂಡ್ರೆ ಟಿಕೆಟ್ ಕೊಡ್ಬೋದು. ಆದರೆ ನಮ್ಗೆ ಕಾಣ್ತಿಲ್ಲ ಅದು, ಹಾಗಾಗಿ ಟಿಕೆಟ್ ಕೊಟ್ಟಿಲ್ಲ. ಮುಸ್ಲಿಂ ಸಮುದಾಯ ವೋಟೇ ಮಾಡೋದಿಲ್ವಾ ಸರ್ BJP? ಮಾಡ್ತೇವೆ, ಬಟ್ ನಮ್ಗೆ ಎಷ್ಟು ನಿರೀಕ್ಷೆ ಮಾಡ್ತೀವೋ ಅಷ್ಟರ ಮಟ್ಟಿಗೆ ಇನ್ನೂ ಆಗ್ತಿಲ್ಲ. ಅನೇಕ ರಾಷ್ಟ್ರೀಯ ಭಾವನೆ ಇಟ್ಕೊಂಡಂಥ ಮುಸಲ್ಮಾನರು ಬೆಂಬಲ ಕೊಡ್ತಾ ಇದ್ದಾರೆ, ನಮಗಿಲ್ಲ ಅಂತಲ್ಲ. ಆದರೆ ಅತಿ ಹೆಚ್ಚು ಇವತ್ತಿಗೂ ಕೂಡ ಕಾಂಗ್ರೆಸ್ನವ್ರು ಇವತ್ತು ಇಕ್ಬಾಲ್ ಅನ್ಸಾರಿ ಅವ್ರು ಹೇಳಿದ್ರು, ಕಾಂಗ್ರೆಸ್ಸು JDS BJP ಮೂರೂ ಕಡೆ ಪಕ್ಷಗಳು ಕೂಡ ನಮಗೆ ಮುಸಲ್ಮಾನ್ ಸಮುದಾಯವನ್ನು ತಾತ್ಸಾರ ಮಾಡಿದ್ದಾರೆ ಅಂತ. ನಾವು ತಾತ್ಸಾರ ಮಾಡೋಕ್ಕೆ ನಮಗೆ ಅವ್ರ ಜೊತೆಗೆ ನಮ್ಮ ಜೊತೆಗೆ ಇಲ್ಲ ಜಾಸ್ತಿ ಅವ್ರ ಜಾತಿ ಇವತ್ತಿನ ತನಕ ಕೂಡ ಸ್ವತಂತ್ರ ಬಂದಮೇಲೆ ಕಾಂಗ್ರೆಸ್ನವ್ರನ್ನೇ ಮುಸಲ್ಮಾನರು ಹೆಚ್ಚಿಗೆ ನಂಬ್ಕೊಂಡಿರೋದು. ಅವ್ರ ಬಗ್ಗೆ ಹೇಳಬೇಕು, ಕಾಂಗ್ರೆಸ್ ನಮ್ಗೆ ಅನ್ಯಾಯ ಮಾಡಿದೆ ಅಂತ ಕೇಳ್ಕೊಬೋದು. ಸರ್, ಈಗ BJP ಸಮಾವೇಶಕ್ಕೆ 4 ಗಂಟೆಗೆ ಯಾರ್ಯಾರು ನಾಯಕರು ಬರ್ತಾರೆ? ಯಡಿಯೂರಪ್ಪನವರು ಬರ್ತಾರೆ, ನಮ್ಮ ಜಗದೀಶ್ ಶೆಟ್ಟರು ಇರ್ತಾರೆ, ಕೋರಿಯವರು ಇರ್ತಾರೆ, ಎಲ್ಲ ನಾಯಕರು ಇರ್ತಾರೆ. ಸರ್, ರಾಹುಲ್ ಗಾಂಧಿ ಅವರು ಅಮೇಥಿ ಬಿಟ್ಟು ದಕ್ಷಿಣ ಭಾರತಕ್ಕೆ ಬರ್ತಾ ಇದ್ದಾರೆ. ಆದರೆ ಕಾಂಗ್ರೆಸ್ ನಾಯಕರು ಸಮರ್ಥನೆ ಮಾಡ್ಕೊಳ್ತಿದ್ದಾರೆ, ದಕ್ಷಿಣ ಭಾರತ ಅಭಿವೃದ್ಧಿ ಆಗಿಲ್ಲ, ಆ ಕಾರಣಕ್ಕೆ ಬರ್ತಾ ಇದ್ದಾರೆ. ಅಮೇಥಿ ಅಭಿವೃದ್ಧಿ ಮಾಡಿದಾರಲ್ಲ ರಾಹುಲ್ ಗಾಂಧಿಯವರು, ಅದಕ್ಕೋಸ್ಕರ ಅಮೇಥಿ ಜನ ಸೋಲಿಸ್ತಾ ಇರೋದು ಅವ್ರನ್ನ. ಅದಕ್ಕೋಸ್ಕರ ದಕ್ಷಿಣ ಭಾರತ ಉದ್ಧಾರ ಮಾಡೋಕ್ಕೆ ಬಂದಾರವರು. ನೋಡಿ, ಅಮೇಥಿಯಿಂದ ವಯನಾಡಿಗೆ ಬರ್ತಾ ಇರೋದು, ಕೇರಳಕ್ಕೆ ಬರ್ತಾ ಇರೋದು ಕಾರಣ
ಅಲ್ಲಿ ಅತಿ ಹೆಚ್ಚು ಹಿಂದೂಗಳು ಇಲ್ಲ, ಮುಸಲ್ಮಾನರೇ ಜಾಸ್ತಿ ಇರೋದು ಅನ್ನೋಂಥ ನಂಬಿಕೆ ಮೇಲೆ ಬಂದ್ಯಾರು ಮುಸಲ್ಮಾನ ಓಟ್ ಕೊಡ್ತಾರೆ ಅಂತ. ಆದರೆ ಮುಸಲ್ಮಾನ ಓಟ್ ಎಷ್ಟು ಮಟ್ಟಿಗೆ ಕೊಡ್ತಾರೆ ಬಿಡ್ತಾರೆ ಅನ್ನೋದಕ್ಕಿಂತಲೂ ಇಡೀ ಹಿಂದೂ ಸಮಾಜ ತಿರಸ್ಕಾರ ನಮಗೆ ಮಾಡ್ತಾ ಇದ್ದಾರೆ ಅನ್ನೋದು ರಾಹುಲ್ ಗಾಂಧಿ ಗೊತ್ತಾಗಿದೆ. ಲೋಕಸಭಾ ಚುನಾವಣೆ ಆದ ಬಳಿಕ ಸಮ್ಮಿಶ್ರ ಸರ್ಕಾರ ಬೀಳುತ್ತಂತೆ ಈಶ್ವರಪ್ಪನವರು ಹೇಳ್ತಾನೆ ಬಂದಿದ್ದಾರೆ. ಇವರು ಸುಳ್ಳು ಹೇಳ್ತಾ ಇದ್ದಾರೆ. 30 ವರ್ಷದಿಂದ ಬರೀ ಇದನ್ನೇ ಸುಳ್ಳು ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಸತೀಶ್ ಜಾರಕಿಹೊಳಿ ಅವರು ನೀನು ಹೇಳಿರು 30 ವರ್ಷದಿಂದ ಮೈತ್ರಿ ಸರ್ಕಾರವೇ ಇಲ್ಲ ಅಲ್ಲ ಸರ್, ಟೋಟಲಿ ಏನಪ್ಪ. ಸತೀಶ್ ಜಾರಕಿಹೊಳಿ ಅವರು ರಾಜಕಾರಣಕ್ಕೆ ಬಂದು ಎಷ್ಟು ದಿನ ಅಂತ ನಂಗೆ ಗೊತ್ತಿಲ್ಲ. 30 ವರ್ಷದಿಂದ ಮೈತ್ರಿ ಸರ್ಕಾರವೇ ಇಲ್ಲ ಬೀಳುತ್ತೆ ಅಂತ ಹೇಳೋದಕ್ಕೆ. ಬಂದವರು 1 ವರ್ಷ ಆಗಿದೆ. ಇನ್ನು ನಾವೇನು ಹೇಳ್ತಾ ಇದ್ದೀವಿ, ನಾವು ತುಂಬ ಸ್ಪಷ್ಟವಾಗಿ ನಮಗೇನು ಹೇಳ್ರು, ಆಪರೇಷನ್ ಕಮಲ ಮಾಡ್ತಿದ್ದಾರೆ ಬಿ ಜೆ ಪಿಯವರು ಅನ್ನೋದನ್ನು ಸತೀಶ್ ಜಾರಕಿಹೊಳಿಯವರು, ಸಿದ್ದರಾಮಯ್ಯನವರು, JDSನವರು, ಕುಮಾರಸ್ವಾಮಿ ಎಲ್ಲ ಹೇಳ್ತಿದ್ದಾರೆ. ನಾವು ಅವರ ಪಕ್ಷದ ಶಾಸಕರು ಬಾಂಬೆಗೆ ಹೋದರು. ಬಾಂಬೆಲಿ JDS ಕಾಂಗ್ರೆಸ್ ಶಾಸಕರಿದ್ದಂಥ ಸಂದರ್ಭ ಅವರೇನು ಹೇಳಿದ್ರು, ಅಲ್ಲಿ BJP ಸರ್ಕಾರ ಇದೆ, ನಮ್ಮ ಶಾಸಕರನ್ನ ಗೃಹಬಂಧದಲ್ಲಿಟ್ಟಿದ್ದಾರೆ, ಪೊಲೀಸ್ ಇಲಾಖೆ ಪ್ರೊಟೆಕ್ಷನ್ ತೊಗೊಂಡ್ಬಿಟ್ಟಿದ್ದಾರೆ, ಈ ರೀತಿಯೆಲ್ಲ ಹೇಳಿದ್ರು. ಈಗ ಕಾಂಗ್ರೆಸ್ ಶಾಸಕರು JDS ಶಾಸಕರು ಬಾಂಬೆಯಿಂದ ಹೊರಗೆ ಬಂದರು. ಬಂದೇನು ಹೇಳಿದ್ರು, ನಮ್ಗೆ ಯಾವ BJPಯವರು ನಮ್ಮನ್ನು ಇಟ್ಕೊಂಡಿರಲಿಲ್ಲ, ನಮಗೆ ಈ ಸರ್ಕಾರದ ಬಗ್ಗೆ ಅಸಮಾಧಾನ ಇದೆ, ಅದಕ್ಕೋಸ್ಕರ ನಾವು ಹೋಗಿದ್ವಿ ಅನ್ನೋದನ್ನು ತುಂಬ ಸ್ಪಷ್ಟವಾಗಿ ಕಾಂಗ್ರೆಸ್ JDS ಶಾಸಕರು ಯಾರು ಬಾಂಬೆಗೆ ಹೋಗಿದ್ದು ಅವ್ರು ಹೇಳಿದ್ರು. ಅವರ ಶಾಸಕರನ್ನ ಹಿಡಿತದಲ್ಲಿ ಅವ್ರು ಇಟ್ಕೊಳ್ಳಿ, BJP ಮೇಲೆ ಅವರು ಆಪಾದನೆ ಮಾಡಿದ್ರೆ ನಮ್ಗೆ ಅರ್ಥ ಇಲ್ಲ. ಕತ್ತಿ ಸಹೋದರರು ನಾಮಿನೇಷನ್ ಬರ್ತೇನೆ ಅಂತ ಹೇಳಿದ್ರು ಸರ್ ಯಡಿಯೂರಪ್ಪ ನೇತೃತ್ವದಲ್ಲಿ ಮನೆ ಸಭೆ ಆದಾಗ ಯಾರು ಕಾಣ್ತಾ ಇಲ್ಲ. ಎಲ್ಲ ಬರ್ತಾರೆ, ಇವೆಲ್ಲರೂ ಬರ್ತಾರೆ. ಈಗಾಗಲೇ ನಿಮಗೆ ಅದನ್ನೇ ಹುಡುಕ್ತಾ ಇರ್ತೀರಿ, ಯಾರು ಬಂದಾರೆ ಯಾರು ಬಂದಿಲ್ಲ ಅಂತ. ನೋಡಿ, ಈ ಚುನಾವಣೆಯಲ್ಲಿ ಎಲ್ಲ ಇಡೀ ಭಾರತೀಯ ಜನತಾ ಪಾರ್ಟಿ ಚಿಕ್ಕೋಡಿ ಕ್ಷೇತ್ರ ಸೇರಿ ಏಕ ಶಕ್ತಿ ಏಕಶಿಲೆ ರೂಪದಲ್ಲಿ ನಾವು ಕೆಲಸ ಮಾಡ್ತೀವಿ. 100ಕ್ಕೆ 100 ಎಲ್ಲ ಕಡೆ ಗೆಲ್ತೀವಿ. ಎಲ್ಲೋ ಜಾತಿ ರಾಜಕಾರಣ ಮಾಡ್ತಿದ್ದಾರೆ. ಸುಮಲತಾ ನಾಯ್ಡು ಅಂತ ಇದ್ದಾರೆ ಸರ್. BJP ಸ್ಟ್ಯಾಂಡ್ ಏನಂತ? JDSನವರು ನಾಯ್ಡು ಒಕ್ಕಲಿಗ ಅಂತ ಹೊರಟಿದ್ದಾರೆ. ಸಿದ್ದರಾಮಯ್ಯನವರು ಎಲ್ಲ ಕುರುಬರು ನಮ್ಮ ಜೊತೆಗಿದ್ದಾರೆ ಅಂತಾರೆ. ಕುರುಬರು, ಒಕ್ಕಲಿಗರು, ನಾಯ್ಡು ಅಂತ ತರ್ತಾ ಇರೋದು JDS, ಕಾಂಗ್ರೆಸ್ಸು. ಭಾರತೀಯ ಜನತಾ ಪಾರ್ಟಿ ಜಾತಿವಾದಿ ಪಕ್ಷ ಅಂತ ಕರ್ತಾರೆ. ನಾವು ಏನು ಮಾಡೋದು ಹೇಳ್ರಿ? ಇವತ್ತು ರಾಷ್ಟ್ರದಲ್ಲಿ ರಾಜ್ಯದಲ್ಲಿ ರಾಷ್ಟ್ರೀಯ ವಿಚಾರವಿಟ್ಕೊಂಡು ಹೋಗ್ತಾರಂಥ ಪಾರ್ಟಿ ರಾಷ್ಟ್ರೀಯವಾದಿ ಪಕ್ಷ ಭಾರತೀಯ ಜನತಾ ಪಾರ್ಟಿ. JDS, ಕಾಂಗ್ರೆಸ್ಸು ಎರಡೂ ಪಕ್ಷಗಳು ಜಾತಿ ಹೆಸರು ಹೇಳ್ಕೊಂಡು ರಾಜಕಾರಣ ಮಾಡಿದ್ರೆ ಜಾತಿ ಪಾರ್ಟಿಗಳು. ಹಾಗಾಗಿ ಈ ಜಾತಿ ಪಾರ್ಟಿಗಳನ್ನು ಈಗಾಗಲೇ ರಾಜ್ಯದಲ್ಲಿ ಜನ ತಿರಸ್ಕಾರ ಮಾಡಾಯಿತು. ಸರ್ಕಾರ ಮಾಡೋಕ್ಕಿಂತ ಈ ಕಾಂಗ್ರೆಸ್ ಸರ್ಕಾರ ಇದ್ದಂಥ ಸರ್ಕಾರ ಅವರು ತಿರಸ್ಕಾರ ಮಾಡಾಯಿತು. ತಿರಸ್ಕಾರ ಮಾಡಿ ಭಾರತೀಯ ಜನತಾ ಪಾರ್ಟಿ 104 ಸೀಟ್ ಕೊಟ್ಟರು. ಸ್ವಲ್ಪ ಓಟ್ನ ಸೀಟ್, ಕೆಲವು ಸೀಟ್ ಓಟ್ಗಳು ಕಳ್ಕೊಂಡಿವಿ ನಾವು. ಆದರೆ ಇವತ್ತು ರಾಜ್ಯದ ಜನ BJPಗೆ ಹೆಚ್ಚು ಬೆಂಬಲ ಕೊಡ್ತಾ ಇರೋದು. ಮೊನ್ನೆ ವಿಧಾನಸಭೆಯಲ್ಲೂ ಕಂಡಿದ್ದೀವಿ, ಈ ಲೋಕಸಭೆಯಲ್ಲಿ ಅತಿ ಹೆಚ್ಚು ಸ್ಥಾನ ಪಡಿತೀವಿ. ಒಟ್ಟಿನಲ್ಲಿ ಇಂದು ಚಿಕ್ಕೋಡಿಯಲ್ಲಿ ಕಾಂಗ್ರೆಸ್ ವಿರುದ್ಧ BJP ಅಭ್ಯರ್ಥಿ ಅಣ್ಣಾ ಸಾಹೇಬ್ ಜೊಲ್ಲೆ ಟೊಂಕು ಕಟ್ಟಿ ಮೀಸೆ ಮಾವನನ್ನು ಸೋಲಿಸಲು ಪಣ ತೊಟ್ಟಿದ್ದಾರೆ. ಕಳೆದ ಬಾರಿ ಚಿಕ್ಕೋಡಿಯಲ್ಲಿ ಮೋದಿ ಅಲೆ ನಡೆದಿರಲಿಲ್ಲ, ಪ್ರಕಾಶ್ ಹುಕ್ಕೇರಿ ಅಲೆಯಲ್ಲಿ. ಆದರೆ ಈ ಬಾರಿ ಮೋದಿ ಅಲೆಯಲ್ಲಿ ಮೀಸೆ ಮಾವನ ಆಟ ನಡೆಯುತ್ತಾ ಇಲ್ಲವೋ ಎಂಬುದನ್ನು ಕಾದು ನೋಡಬೇಕಾಗಿದೆ.